ನಮಸ್ಕಾರ. ಕುಜದೋಷ ಅಂದರೆ ಏನು? ಕುಜದೋಷದಿಂದ ವೈವಾಹಿಕ ಜೀವನದಲ್ಲಿ ಅಥವಾ ಮದುವೆ ಆದ ಮೇಲೆ ಗಂಡ ಹೆಂಡತಿ ಸಂಬಂಧದಲ್ಲಿ ಏನಕ್ಕೆ ತೊಂದರೆಗಳಾಗತ್ತೆ? ಕುಜದೋಷನ ಯಾವ ರೀತಿ ನಾವು ನಮ್ಮ ಕುಂಡಲಿನ ನೋಡಿ ಕಂಡುಹಿಡಿಯಬಹುದು? ಮತ್ತು ಕುಜದೋಷಕ್ಕೆ ಪರಿಹಾರ ಏನೇನು ಇರ್ಬೋದು ಅಥವಾ ಏನೇನು ಇದೆ, ಇದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್, ಕುಜ ಅಂದರೆ ಮಂಗಳ. ಓಕೆ, ನ್ಯೂಮರಾಲಜಿ ಪ್ರಕಾರ ನಂಬರ್ 9 ಬರುತ್ತೆ. ನಾವು ಮಂಗಳ ಗ್ರಹಕ್ಕೆ ಕುಜ ಅಂತಲೂ ಕರಿತೀವಿ. ಸೊ ಮಂಗಳ ಗ್ರಹದಲ್ಲಿ ಏನಾದ್ರು ದೋಷ ಇದ್ದರೆ ಅದನ್ನು ಕುಜ ದೋಷ ಅಂತ ಕರಿತೀವಿ. ಸೊ ಕುಜ ದೋಷದಿಂದ ಏನಕ್ಕೆ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗುತ್ತೆ ಅಥವಾ ಮದುವೆ ಆಗಲ್ಲ ಅಥವಾ ಮದುವೆ ಲೇಟಾಗಿ ಆಗುತ್ತೆ ಅಂತ ಹೇಳಿದ್ರೆ, ಪ್ಲಾನೆಟ್ ಮಾರ್ಸ್ ಅಥವಾ ಮಂಗಳ ಗ್ರಹ ಏನಿದೆ ಅದು ನಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಮದುವೆಗೆ ಸಂಬಂಧಪಟ್ಟಿದ್ದು, ಗಂಡ ಹೆಂಡತಿ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದ ಗ್ರಹ ಆಗಿರೋದ್ರಿಂದ ಕುಜದೋಷದಲ್ಲಿ ಅಥವಾ ಕುಜದೋಷ ಇದ್ದೋರಿಗೆ ಯೂಶಲಿ ನಾ ಹೇಳಿದಾಗ ಇಲ್ಲ ಮದುವೆ ಆಗೋದು ತುಂಬ ಕಷ್ಟ ಅಥವಾ ಲೇಟಾಗಿ ಮದುವೆ ಆಗುತ್ತೆ ಅಥವಾ ಮದುವೆ ಆದಮೇಲೆ ತುಂಬ ತೊಂದರೆಗಳನ್ನು ಪಡ್ತಾರೆ. ಹೈಯೆಸ್ಟ್ ಅಂತ ಹೇಳಿದ್ರೆ ಡೈವರ್ಸ್ ಆಗೋ ಲೆವೆಲ್ಗೆ ಹೋಗುತ್ತೆ. ಅದು ಓನ್ಲಿ 5% ಕೇಸು. ಬಟ್ ಒಂದು 90-95% ಕೇಸಸ್ಸಲ್ಲಿ ಡೈವರ್ಸ್ ಆಗ್ದಲೇ ಇದ್ರು ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಲ್ಲ, ಜಗಳ, ತೊಂದರೆ, ಫೈನಾನ್ಷಿಯಲ್ ಲಾಸಸ್ಸು, ಹೊಡೆದಾಟ ಇದೆಲ್ಲ ಆಗ್ತಿರೋ ಚಾನ್ಸಸ್ ಇರುತ್ತೆ. ಅಥವಾ ಸಪ್ರೇಷನ್, ಒಬ್ರಿಗೊಬ್ರು ದೂರ ಇರ್ತಾರೆ, ಒಂದೇ ಮನೆಯಲ್ಲಿದ್ದರೂ ಒಟ್ಟು ಮಾತಾಡಲ್ಲ. ಸೊ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವು ಇವತ್ತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಫಸ್ಟ್ ಆಫ್ ಆಲು, ಕುಜ ದೋಷ ಇದ್ದರೆ ಏನಕ್ಕೆ ಮದುವೆ ಆಗಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾ ಹೇಳಿದಾಗೆ ಓಕೆ. ಸೊ ಇದು ವೈವಾಹಿಕ ಅಥವಾ ಮದುವೆಗೆ ಡೈರೆಕ್ಟ್ಲಿ ಸಂಬಂಧಪಟ್ಟಿದ್ದು. ಸೊ ಈಗ ನಿಮ್ಮ ಕೈಯಲ್ಲಿ ಕುಂಡಲಿ ಇದೆ, ನಿಮ್ಮ ಹಾರೋಸ್ಕೋಪ್ ಇದೆ, ಅಥವಾ ನೀವು ಯಾವುದಾದ್ರೂ ಒಂದು ಆನ್ಲೈನ್ ವೆಬ್ ಸರ್ಚ್ ಮಾಡಿಬಿಟ್ಟು ಕುಜ ದೋಷ ನಿಮಗೆ ಇದೆಯಾ ಇಲ್ವಾ ಕಂಡುಹಿಡಬೇಕು ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ನೀವೇ ಯಾವ ರೀತಿ ಅದನ್ನು ಕಂಡುಹಿಡ್ಕೋಬೋದು. ಸಿಂಪಲ್ ಯೋಚನೆ ಮಾಡಿ. ಫಸ್ಟು ನಿಮ್ಮ ಕುಂಡಲಿ ಜನ್ರೇಟ್ ಮಾಡಿ ಅಥವಾ ಆಲ್ರೆಡಿ ನಿಮ್ಮ ಬರ್ಸಿದ ಕುಂಡಲಿ ಇದ್ರೆ ತೆಗೀರಿ. ಫಸ್ಟು ಲಗ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಹೌಸು ಬೇಸಿಕಲಿ ಲಗ್ನ. ಓಕೆ, ಅದನ್ನು ನಾವು ಮೊದಲನೇ ಮನೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅಸೆಂಡೆಂಟ್ ಅಂತ ಕರಿತೀವಿ. ಅಸೆಂಡೆಂಟ್ ಅಥವಾ ಲಗ್ನ ಏನಿದೆ ಅದನ್ನು ಫಸ್ಟು ಫೈಂಡ್ ಔಟ್ ಮಾಡಿ. ಅದು ಫಸ್ಟ್ ಹೌಸ್ ಆಗುತ್ತೆ. ಸೊ ಇದು ಸೌತ್ ಬೇಸಿಸ್ ತೊಗೊಂಡ್ರೆ ನಾವು ಕ್ಲಾಕ್ ವೈಸ್ ಮೂವ್ ಆಗುತ್ತೆ. ಓಕೆ, ಅಂದರೆ ರೈಟ್ ಸೈಡ್ 1 2 3 4 5 6. ಓಕೆ, ಕ್ಲಾಕ್ ವೈಸ್. ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನೋಡಿದ್ರೆ ಆಂಟಿ ಕ್ಲಾಕ್ ವೈಸ್ 1 2 3 ಈ ರೀತಿ ರಿವರ್ಸ್ ಫ್ಲೋ ಆಗುತ್ತೆ. ತುಂಬ ಸಿಂಪಲ್, ರೈಟ್? ಸೊ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ. ಈ ಮನೆಯಲ್ಲಿ ಅಂದರೆ ಇದು ಯಾವ್ದಾದ್ರು ಒಂದು ಮನೆಯಲ್ಲಿ ಮಂಗಳ ಗ್ರಹ ಅಥವಾ ಕುಜ ಇದ್ದರೆ ಇದನ್ನು ನಾವು ಕುಜ ದೋಷ ಅಂತ ಕರಿತೀವಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ. 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತು 12. ಓಕೆ, 12 ಈ ಮನೆಗಳಲ್ಲಿ ಇದು ಯಾವ್ದಾದ್ರು ಒಂದು ಮನೆಯಲ್ಲಿ ಕುಜ ಅಥವಾ ಮಂಗಳ ಗ್ರಹ ಇದ್ರೆ ಇದು ಕುಜ ದೋಷ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಎಕ್ಸ್ಟೆಂಟ್ ವೇರಿಸು, ಎಲ್ಲಾನು ಸೇಮ್ ಇರಲ್ಲ ಪರಿಣಾಮ. 1ನೇ ಮನೆಯಲ್ಲಿ ಇದ್ರೆ ಅದು ಪರಿಣಾಮ ಬೇರೆ, 2ನೇದು ಬೇರೆ ಇದ್ರೆ, 2ನೇ ಮನೇಲಿ ಇದ್ರೆ ಬೇರೆ. ಸೊ ಯಾವ ಮನೆಯಲ್ಲಿ ಇದ್ರೆ ಕಮ್ಮಿ ದೋಷ, ಯಾವ ಮನೆಯಲ್ಲಿ ಇದ್ರೆ ದೋಷ ಜಾಸ್ತಿ ಆಗುತ್ತೆ ಅಥವಾ ತೊಂದರೆ ಜಾಸ್ತಿ ಆಗುತ್ತೆ, ಇದನ್ನೆಲ್ಲ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗಾಗಿ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಸೊ ಫಸ್ಟು ಯಾವ ಮನೆಗೆ ಏನು ಪರಿಣಾಮ ಅಥವಾ ಯಾವ ಮನೆ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡ್ರೆ ನಿಮಗೆ ಕುಜ ದೋಷದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. 1ನೇ ಮನೆ ತುಂಬ ಇಂಪಾರ್ಟೆಂಟ್ ಮನೆ. ಇಡೀ ಜೀವನ ನಾವು ಒಂದೇ ಮನೆಯಲ್ಲಿ ನೋಡ್ಬೋದು. ಓಕೆ, ಸೊ 1ನೇ ಮನೆಯಲ್ಲಿ ಮಂಗಳ ಗ್ರಹ ಇತ್ತು ಅಂತ ಹೇಳಿದ್ರೆ ಇದರಿಂದ ಆ ಮನುಷ್ಯ ತುಂಬ ಡಾಮಿನೆಂಟ್ ಆಗ್ತಾನೆ. ಅಂದರೆ ತುಂಬ ಜೋರಾಗಿ ಮಾತಾಡೋದು, ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡೋದು. ಇಲ್ಲಿ ನಾವು ಮಾತಾಡ್ತಿರೋದು ಗಂಡ ಹೆಂಡತಿ ಸಂಬಂಧದ ಬಗ್ಗೆ. ಹಾಗಾಗಿ ಗಂಡನಿಗೆ ಕುಜ ದೋಷ ಇದ್ದರೆ 1ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದು ಹೆಂಡತಿನ ತುಂಬ ತೊಂದರೆ ಕೊಡೋದು, ತುಂಬ ಜೋರು ಮಾಡೋದು, ದಬ್ಬಾಳಿಕೆ ಮಾಡೋದು ನಡೆಯುತ್ತೆ. ಹೆಂಡತಿದಿದ್ರೆ ಹೆಂಡತಿ ಸೇಮ್ ಗಂಡನಿಗೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ 1ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾರ ಕುಂಡಲಿಲಿ ಮಂಗಳ ಗ್ರಹ 1ನೇ ಮನೆಯಲ್ಲಿ ಇರುತ್ತೆ ಅವರು ಇನ್ನೊಬ್ಬರಿಗೆ ಅಂದರೆ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ತುಂಬ ತೊಂದರೆ ಕೊಡೋದು. ತೊಂದರೆ ಯಾವ ರೀತಿ? ಮಾತಲ್ಲಿ, ನಡವಳಿಕೆಯಲ್ಲಿ ತುಂಬ ಡಾಮಿನೇಷನ್, ತುಂಬ ದಬ್ಬಾಳಿಕೆ ಮಾಡೋದು, ಜೋರಾಗಿ ಇದು ಮಾಡೋದು, ಅವ್ರನ್ನ ಒಂಥರ ಹೀನಾಯವಾಗಿ ನೋಡೋದು. ಓಕೆ, ಸೊ ಇದಿರೋದ್ರಿಂದ
ಇನ್ನೊಬ್ಬ ಆಟೋಮೆಟಿಕಲಿ ಏನಾಗ್ತಾನೆ, ವೀಕ್ ಆಗ್ತಾನೆ. ಸೊ ಗಂಡ ಮಾಡಿದ್ರೆ ಹೆಂಡತಿ, ಹೆಂಡತಿ ಮಾಡಿದ್ರೆ ಗಂಡ, ಆಬ್ವಿಯಸ್ಲಿ ಸಂಬಂಧ ಹಾಳಾಗುತ್ತೆ, ತುಂಬ ನೋವು ಪಡ್ತಾರೆ. ಸೊ ಇದೇ ರೀತಿ ಇಡೀ ಜೀವನನೂ ಕಂಟಿನ್ಯೂ ಆಗ್ಬೋದು. ಇಲ್ಲಾಂದ್ರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎನಫ್ ಈಸ್ ಎನಫ್ ಅಂತ ಹೇಳಿ ಅವರು ಡಿಸಿಷನ್ ತಗೊಂಡು ಸಪರೇಷನ್ ಆಗಿ ಡೈವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಮೈಲ್ಡ್, ಇದು ತುಂಬ ಸ್ಟ್ರಾಂಗ್ ಕುಜದೋಷ ಅಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು, ಈಗ ಯಾರು ಕುಜದೋಷ ಇರುತ್ತೆ ಅವ್ರು ಸ್ವಲ್ಪ ಇದನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ದಬ್ಬಾಳಿಕೆ ಮಾಡೋದು ಕಮ್ಮಿ ಮಾಡಿ ಸ್ವಲ್ಪ ಸಾಫ್ಟಾಗಿ ನಡ್ಕೊಳ್ಳೋದ್ರಿಂದ ಸಂಬಂಧಗಳನ್ನ ಸುಧಾರಿಸ್ಬೋದು. ಹಾಗಾಗಿ ಇದು ಡೈವರ್ಸ್ವರೆಗೂ ಹೋಗಲೇಬೇಕು ಅಂತಿಲ್ಲ. ಇದು ಮ್ಯಾನೇಜಬಲ್ ಕುಜದೋಷ ಅಥವಾ ಮೈಲ್ಡ್ ಕುಜದೋಷ ಅಂತಾನೆ ಕರಿಬೋದು. ಅದು ಒಂದೇ ಮನೆಯಲ್ಲಿ ಮಂಗಳ ಗ್ರಹ ಇದೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳಿ, ನಾವು ಇಂಗ್ಲೀಷಲ್ಲಿ ಇದನ್ನ ಆಸ್ಪೆಕ್ಟ್ ಅಂತ ಕರಿತೀವಿ. ಆಸ್ಪೆಕ್ಟ್ ಅಂದ್ರೆ ಇರೋದು ಒಂದೇ ಮನೆಯಲ್ಲಾದ್ರೂ ಆ ಮಂಗಳ ಗ್ರಹ ಒಟ್ಟು 3 ಬೇರೆ ಮನೆಗಳ ಮೇಲೆ ದೃಷ್ಟಿ ಬೀರುತ್ತೆ. 4ನೇ ಮನೆ, 7ನೇ ಮನೆ ಮತ್ತೆ 8ನೇ ಮನೆ ಇರೋದು ಒಂದೇ ಮನೆ, ಬಟ್ ಇನ್ನು 3 ಮನೆ ಮೇಲೂ ಅದು ದೃಷ್ಟಿ ಇರೋದ್ರಿಂದ ಆ ಮನೆ ಮೇಲೂ ಪರಿಣಾಮ ಆಗುತ್ತೆ. 4ನೇ ಮನೆ ಅಂತ ಹೇಳಿದ್ರೆ ಇದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ಓಕೆ, ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿ ರಿಲೇಶನ್ಶಿಪ್ ಹಾಳಾಗುತ್ತೆ. ಎಲ್ಲರ ಮೇಲೂ ಕಿರ್ಚ್ಕೊಂಡು ಬೈಕೊಂಡು ಓಡಾಡ್ತಿದ್ರೆ ಏನಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಇನ್ನು 7ನೇ ಮನೆ ಮೇಲೂ ದೃಷ್ಟಿ ಬೀಳುತ್ತೆ. 7ನೇ ಮನೆ ಡೈರೆಕ್ಟ್ಲಿ ಮದುವೆಗೆ ಸಂಬಂಧಪಟ್ಟಿದ್ದು, ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಸೊ 7ನೇ ಮನೆ ದೃಷ್ಟಿ ಬೀಳೋದ್ರಿಂದ ಒಂದೇ ಮನೇಲಿ ಇದ್ಕೊಂಡು ಇದು ಸ್ವಲ್ಪ ಸೀರಿಯಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಇನ್ನು 8ನೇ ಮನೆ ಮೇಲೂ ದೃಷ್ಟಿ ಬೀಳುತ್ತೆ. 8ನೇ ಮನೆ ಒಂದು 2-3 ಇಂಪಾರ್ಟೆಂಟ್ ವಿಷಯಗಳಿಗೆ ಸಂಬಂಧಪಟ್ಟಿದ್ದು. ಒಂದು, ನಮ್ಮ ಡೀಪರ್ ಲೇಯರ್ಸ್, ತುಂಬ ನಾವು ಆಳವಾಗಿ ಹೋಗಿ ಯೋಚನೆ ಮಾಡೋ ಶಕ್ತಿ ಇರೋವಂಥ ಮನೆ ಒಂದು 8ನೇ ಮನೆ. ಪ್ಲಸ್ ಇದು ಮೆರೈಟಲ್ ರಿಲೇಶನ್ಶಿಪ್ಸು, ಮದುವೆ ಆದಮೇಲೆ ಗಂಡ ಹೆಂಡತಿ ಯಾವ ರೀತಿ ಇರ್ತಾರೆ ಅದು ಮೇಲೆ ಪರಿಣಾಮ ಬೀಳುವಂಥ ಅಥವಾ ಅದಕ್ಕೆ ಡೈರೆಕ್ಟ್ಗೆ ಕಾರಣ ಆಗಿರುವಂಥ ಮನೆಯೂ 8ನೇ ಮನೆ. ಹಾಗಾಗಿ 1ನೇ ಮನೆಯಲ್ಲಿ ಮಂಗಳ ಇದ್ರೂ ಕೂಡ ಅದು 4ನೇ ಮನೆ, 7ನೇ ಮನೆ ಮತ್ತು 8ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ನಾನು ಹೇಳಿದಾಗೆ ಸ್ಟಾರ್ಟಿಂಗ್ಗೆ ಅವ್ರನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ತಮ್ಮ ಬಿಹೇವಿಯರ್ನ ನಡವಳಿಕೆ ಚೇಂಜ್ ಮಾಡಿಕೊಂಡು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋದರೆ ಅದು ಅಲ್ಲಿಗೆ ಸರಿಯಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇದು ಸ್ವಲ್ಪ ಸೀರಿಯಸ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಸೊ ಇದು 1ನೇ ಮನೆಗೆ ಸಂಬಂಧಪಟ್ಟಿದ್ದು. 1ನೇ ಮನೆಯಲ್ಲಿ ಕುಜ ಅಥವಾ ಮಂಗಳ ಗ್ರಹ ಇದ್ದರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ. ಇನ್ನು ಇದಕ್ಕೆ ರೆಮಿಡೀಸ್ ತುಂಬ ಸಿಂಪಲ್ಲು. ನಾನು ಹೇಳಿದಾಗೆ ಬಿಹೇವಿಯರಲ್ ಚೇಂಜರು, ತಮ್ಮ ನಡವಳಿಕೆಯಲ್ಲಿ ಚೇಂಜ್ ಮಾಡಿಕೊಂಡು ಸ್ವಲ್ಪ ಬೇರೆಯವ್ರ ಜೊತೆಗೆ ಅನುಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಈ ಕುಜ ದೋಷನ ತುಂಬ ಸುಲಭವಾಗಿ ನಾವು ಪರಿಹಾರ ಮಾಡ್ಬೋದು. ಇನ್ನು 2ನೇ ಮನೆ. ಸೊ 2ನೇ ಮನೆಯಲ್ಲಿ ಕುಜ ಅಥವಾ ಮಂಗಳ ಗ್ರಹ ಇದ್ರೂ ಕೂಡ ನಾವು ಕುಜ ದೋಷ ಅಂತ ಕರಿತೀವಿ. ಇದು ಮೈಲ್ಡು, ಓಕೆ, ತುಂಬ ಸ್ಟ್ರಾಂಗ್ ಏನಲ್ಲ. ಬಟ್ ಯಾವ ರೀತಿ ಸ್ಟ್ರಾಂಗ್ ಆಗ್ಬೋದು ಅಂತ ಹೇಳಿದ್ರೆ 2ನೇ ಮನೆ ನಮ್ಮ ಕಮ್ಯುನಿಕೇಶನ್ ಅಂದರೆ ಮಾತಿಗೆ ಸಂಬಂಧಪಟ್ಟಿದ್ದು, ಪ್ಲಸ್ ಟು ಸಮ್ ಎಕ್ಸ್ಟೆಂಟ್ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ಬಟ್ ಮೇನ್ಲಿ ಮಾತು ಅಂತ ತಗೊಳ್ಳೋಣ. ಸೊ ಮಂಗಳ ಗ್ರಹ ತುಂಬ ಪವರ್ಫುಲ್ ಗ್ರಹ. ಸೊ ಇದು 2ನೇ ಮನೇಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಾತು ತುಂಬ ಜೋರಾಗತ್ತೆ, ಸಿಕ್ಕಾಪಟ್ಟೆ ಜೋರಾಗಿ ಕಿರ್ಚಾಡೋದು, ಹಾರ್ಶ್ ಆಗಿ ಮಾತಾಡೋದು, ಚುಚ್ಚಿ ಮಾತಾಡೋದು, ಇದೆಲ್ಲ ಯಾರಾದರೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಯೂಶಲಿ ನಾವು ಮಂಗಳ ಗ್ರಹ 2ನೇ ಮನೇಲಿ ಇದ್ರೆ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, 2ನೇ ಮನೇಲಿ ಮಂಗಳ ಗ್ರಹ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಿಗೆ ಕುಜದೋಷ ಇರುತ್ತೆ ಅಂದ್ರೆ ಯಾರ ಕುಂಡಲಿಲಿ 2ನೇ ಮನೆಯಲ್ಲಿ ಮಂಗಳ ಗ್ರಹ ಇರುತ್ತೆ ಅವ್ರು ಇನ್ನೊಬ್ಬರಿಗೆ ಮಾತಿನ ಮೂಲಕ ತುಂಬ ಹಿಂಸೆ ಕೊಡ್ತಿರ್ತಾರೆ. ಚುಚ್ಚು ಮಾತಾಡೋದು, ಅಣಗಿಸೋದು, ಏನೋ. ಸೊ ಇದನ್ನ ಮಾಡ್ತಿರೋದು ಏನಾಗುತ್ತೆ, ಆಬ್ವಿಯಸ್ಲಿ ಎಷ್ಟೊತ್ತು ಅಂತ ಟಾಲರೇಟ್ ಮಾಡ್ತಾರೆ. ಸೊ ಒನ್ ಫೈನ್ ಡೇ ಇನ್ನೊಬ್ರು ಅಂದ್ರೆ ಗಂಡ ತೊಂದರೆ ಕೊಟ್ಟರೆ ಹೆಂಡತಿ ತೊಂದರೆ ಕೊಟ್ಟರೆ ಗಂಡ, ಒನ್ ಫೈನ್ ಡೇ ದೇ ವಿಲ್ ಟೇಕ್ ಡಿಸಿಷನ್ ಟು ಸಪ್ರೇಟ್. ಓಕೆ, ಅಗೇನ್ ಇದು ಮೈಲ್ಡ್ ಡೇ, 90% ಆಫ್ ಕೇಸಸ್ಸಲ್ಲಿ ಡೈವರ್ಸ್ವರೆಗೂ ಹೋಗಲ್ಲ. ಓಕೆ, ಸೊ ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಕುಂಡಲಿ 2ನೇ ಮನೆಯಲ್ಲಿ ಮಂಗಳ ಇದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರಲ್ಲ, ಬಟ್ ನಿಮ್ಮ ಹೆಂಡತಿ ಅಥವಾ ಗಂಡ ಕಷ್ಟಪಡ್ತಿರ್ತಾರೆ. ಸ್ವಲ್ಪ ಇನ್ಮೇಲಿಂದ ಮಾತಲ್ಲಿ ಸ್ವಲ್ಪ ಹಿಡ್ತಾ ಇಟ್ಕೊಂಡು ಬೇರೆಯವ್ರಿಗೆ ತೊಂದರೆ ಆಗ್ದಲ್ಲೇ, ಓಕೆ, ಸೊ ನೀವು ನಿಮ್ಮ ನಡವಳಿಕೆ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಸುಧಾರಣೆಯಾಗಿ ಕುಜ ದೋಷ ಪರಿಹಾರ ಆಗಿ ನೀವು ಸುಖವಾಗಿರ್ಬೋದು. ಓಕೆ, ಬಟ್ 2ನೇ ಮನೆಯಲ್ಲಿರೋದ್ರಿಂದ ಮತ್ತೆ 8ನೇ ಮನೆ ಮೇಲೂ ದೃಷ್ಟಿ ಬೀಳುತ್ತೆ. ಸೊ 8ನೇ ಮನೆ ಮತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಸೊ
ಪ್ಲಸ್ 4ನೇ ಮನೆ ಮೇಲೂ 4 ಅಂತ ಹೇಳಿದ್ರೆ 2, 3, 4, 5 5ನೇ ಮನೆ. ಸೊ 5ನೇ ಮನೆ ಬೇಸಿಕಲಿ ಮಕ್ಕಳು. ಸೊ ಇದರಿಂದ ಮಕ್ಕಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗೋದು, ಮಕ್ಕಳ ಮೇಲೆ ಕಿರ್ಚಾಡೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಇಡೀ ಒಂದು ಮನೆ ವಾತಾವರಣನೇ ಹಾಳಾಗುವಂಥ ಚಾನ್ಸಸ್. ನಾನು ಸುಮಾರು ಜನ ಕ್ಲೈಂಟ್ಸ್ ನೋಡಿದ್ದೀನಿ, ಯಾರಿಗೆ 2ನೇ ಮನೇಲಿ ಮಂಗಳ ಇರುತ್ತೋ ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನೆಲ್ಲ ತುಳಿದು ಅವ್ರಿಗೇನು ಮರ್ಯಾದನೆ ಕೊಡ್ತಿರಲ್ಲ, ಇವ್ರು ಹೇಳಿದ್ದೆ ಫೈನಲ್. ಸೊ ಎಲ್ಲರೂ ಇವ್ರ ಮೇಲೆ ಸಿಟ್ ಮಾಡ್ಕೋತಾ ಇರ್ತಾರೆ. ಸೊ ಇದನ್ನ ಸ್ವಲ್ಪ ನೋಡಿಕೊಂಡು ನಿಮ್ಮ ನಡವಳಿಕೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಎಲ್ಲಿ 2ನೇ ಮನೆಯಲ್ಲಿ ಮಂಗಳ ಅಥವಾ ಕುಜ ಇದ್ರೆ. ಇನ್ನು ಮುಂದಿನ ಮನೆ 4ನೇ ಮನೆ. 4ನೇ ಮನೆ ಆಕ್ಚುಲಿ ಒಂದು ಮನೆ ವಾತಾವರಣಕ್ಕೆ ಸಂಬಂಧಪಟ್ಟಿದ್ದ ಮನೆ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಎಷ್ಟು ಶಾಂತಿ, ನೆಮ್ಮದಿ, ಸುಖ ಸಿಗುತ್ತೆ ಅನ್ನೋದು ಅವನ 4ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಥವಾ 4ನೇ ಮನೆ ಮೇಲೆ ಯಾವ ಗ್ರಹಗಳ ದೃಷ್ಟಿ ಬಿದ್ದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಮನೆ. ಸೊ ಯಾರ ಕುಂಡಲಿ 4ನೇ ಮನೆಯಲ್ಲಿ ಒಳ್ಳೊಳ್ಳೆ ಗ್ರಹಗಳಿರುತ್ತೆ ಅಥವಾ ಯಾವ ಒಳ್ಳೆ ಗ್ರಹಗಳ ದೃಷ್ಟಿ 4ನೇ ಮನೆ ಮೇಲೆ ಬಿದ್ದಿರುತ್ತೆ, ಅವ್ರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲಾನು ನೋಡ್ತಾರೆ. ಈಗ ಯೋಚನೆ ಮಾಡಿ, ಇಂಥ ಒಂದು ಇಂಪಾರ್ಟೆಂಟ್ ಮನೆಯಲ್ಲಿ ಮಂಗಳ ಅಥವಾ ಕುಜ, ನಾನು ಆವಾಗಲೇ ಹೇಳಿದಾಗೆ ತುಂಬ ಪವರ್ಫುಲ್, ಸಿಕ್ಕಾಪಟ್ಟೆ ಸಿಟ್ಟು, ಹಾರ್ಶ್ ಆಗಿ ಮಾತಾಡುವಂಥದ್ದು, ಒರಟಾಗಿ ಮಾತಾಡುವಂಥದ್ದು. ಓಕೆ, ಒಂದು ಗ್ರಹ. ಇದರಿಂದ ಏನಾಗುತ್ತೆ, ಮನೆ ವಾತಾವರಣ ಆಬ್ವಿಯಸ್ಲಿ ಕೆಟ್ಟೋಗುತ್ತೆ. ಸುಖ, ಶಾಂತಿ, ನೆಮ್ಮದಿ ಏನೂ ಇರಲ್ಲ, ಯಾವಾಗಲೂ ಕಿರ್ಚಾಟ, ಹೊಡೆದಾಟ, ಬಡದಾಟ. ಓಕೆ, ಇದು ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ 4ನೇ ಮನೆ ಮತ್ತೆ 4, 5, 6, 7. ಸೊ 4ನೇ ಮನೆ ಮತ್ತೆ 7ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ಎಗೇನ್ 7ನೇ ಮನೆ ನಾನು ಅವಾಗಲೇ ಹೇಳಿದಾಗೆ ಗಂಡ ಹೆಂಡತಿ ಸಂಬಂಧ, ಮದುವೆಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಮದುವೆ ಆಗಿದ್ದವ್ರಿಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಮದುವೆ ವಿಷಯದಲ್ಲಿ. ಆದವ್ರಿಗೆ ಎಗೇನ್ ಸ್ವಲ್ಪ ಗಂಡ ಹೆಂಡತಿ ಸಂಬಂಧ ಕೆಡೋ ಚಾನ್ಸಸ್ ಇರುತ್ತೆ. ಇದರಲ್ಲೂ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಒಂದು ಮಾತಿನ ಮೇಲೆ ಹಿಡ್ತಾ ಇಟ್ಕೊಂಡು ನಿಮ್ಮ ನಡವಳಿಕೆನ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಎಲ್ಲರಿಗೂ ತೊಂದರೆ ಆಗದಲ್ಲೇ ಇರೋ ರೀತಿ, ಹರ್ಟ್ ಆಗದಲ್ಲೇ ಇರೋ ರೀತಿ ಸ್ವಲ್ಪ ನೀವು ನಿಮ್ಮ ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಎಂಟೈರ್ ಮನೆ ವಾತಾವರಣ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಮಾಡಬೇಕಷ್ಟೆ, ಬೇರೆ ಏನೂ ಮಾಡೋದು ಬೇಕಾಗಿಲ್ಲ. ಅಗೇನ್ ಡೈವರ್ಸ್ವರೆಗೂ ಹೋಗುವಂಥದ್ದೇನಲ್ಲ ಇದು. ಬಟ್ ಮನೆ ವಾತಾವರಣ ಯಾವಾಗಲೂ ಕೆಟ್ಟೋಗಿರುತ್ತೆ. ನೀವು ಕರೆಕ್ಟಾಗಿ ನಾನು ಹೇಳಿದಾಗೆ ನೀವು ನೋಡ್ಕೊಳ್ಳಿಲ್ಲ, ಯಾವಾಗಲೂ ಕಿರ್ಚಾಡ್ತಿದ್ದೀರಾ ಅಂದರೆ ನಿಮ್ಮ ಸಂಬಂಧ ಬರೀ ನಿಮ್ಮ ಹೆಂಡತಿ ಜೊತೆಗೆ ಅಥವಾ ಗಂಡನ ಜೊತೆಗೆಲ್ಲ ಮಕ್ಕಳ ಜೊತೆಗೇನು ಹಾಳಾಗಿರುತ್ತೆ. ಇಡೀ ಮನೆ ವಾತಾವರಣ ಯಾವಾಗ್ಲೂ ಒಂಥರ ಹೊಡೆದಾಟ, ಬಡದಾಟ, ಕಿರ್ಚಾಟದಲ್ಲೇ ಇರುತ್ತೆ. ಓಕೆ, ಇದು 4ನೇ ಮನೆ ಕುಜದೋಷ. ಇನ್ನು 7ನೇ ಮನೆ ಮೋಸ್ಟ್ ಇಂಪಾರ್ಟೆಂಟು. ಇದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಮನೆಗಳಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 7ನೇ ಮನೆ ಕುಜದೋಷ. ಯಾಕಂದರೆ 7ನೇ ಮನೆ ಮದುವೆಗೆ ಸಂಬಂಧಪಟ್ಟಿದ್ದು. ಸೊ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು ಮನೆ 7ನೇ ಮನೆ. ಸೊ ಪಾರ್ಟ್ನರ್ಶಿಪ್ಸು, ಮದುವೆ ಅಂದರೆ ಮ್ಯಾರೇಜು, ಇದೆಲ್ಲ ಅದಕ್ಕೂ ಸಂಬಂಧಪಟ್ಟಿದ್ದು 7ನೇ ಮನೆ. ಸೊ ಇಲ್ಲಿ ಬಂದು ಡೈರೆಕ್ಟ್ಲಿಗೆ ಮಂಗಳ ಗ್ರಹ ಅಥವಾ ಕುಜ ನಿಮ್ಮ ಕುಂಡಲಿಲಿ ಕೂತಿದ್ದಾನೆ ಅಂತ ಹೇಳಿದ್ರೆ ಇದು ಎಲ್ಲದಕ್ಕಿಂತ ವರ್ಸ್ಟ್ ಕುಜದೋಷ. ಸೊ ಮದುವೆ ಆಗೋ ಚಾನ್ಸಸ್ ತುಂಬ ಕಮ್ಮಿ ಅಥವಾ ತುಂಬ ಲೇಟ್ ಆಗುತ್ತೆ. ಆದಮೇಲೂ ಕೂಡ ತುಂಬ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಓಕೆ, ಹಾಗಾಗಿ 7ನೇ ಮನೆ ಮಂಗಳ ನಿಮ್ಮ ಕುಂಡಲಿಲಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ನೀವು ನಿಮ್ಮ ಮದುವೆ ಆದಮೇಲೆ ಗಂಡ ಹೆಂಡತಿ ಗಂಡ ಏನು ಸಂಬಂಧ ಇದೆ ಸ್ವಲ್ಪ ನೋಡಿಕೊಂಡು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಇದು ಸೀರಿಯಸ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ 7ನೇ ಮನೆ ಮತ್ತೆ 1ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ. ಸೊ ಮತ್ತೆ 1ನೇ ಮನೆ ನಾನು ಹೇಳಿದಾಗೆ ಇಡೀ ಲೈಫಿಗೆ ಸಂಬಂಧಪಟ್ಟಿದ್ದು. ಸೊ ತುಂಬ ಡಾಮಿನೆಂಟ್ ಬಿಹೇವಿಯರ್ ಆಗಿಬಿಡುತ್ತೆ. ಸೊ ನೀವು ಬರೀ ಗಂಡ ಹೆಂಡತಿ ಮೇಲೆ ಅಥವಾ ಹೆಂಡತಿ ಗಂಡನ ತುಳಿಯೋದ್ರ ಜೊತೆಗೆ ಇಡೀ ಮನೆ ವಾತಾವರಣ, ಇಡೀ ಜೀವನ, ನಿಮ್ಮ ಅಪ್ರೋಚ್ ಏನಿರುತ್ತೆ ಟುವರ್ಡ್ಸ್ ಲೈಫ್ ಅಥವಾ ಬೇರೆ ಎಲ್ಲರ ಮೇಲೂ ಕಿರ್ಚಾಡುವಂಥ ಒಂದು ನಿಮ್ಮ ನಡವಳಿಕೆ ಅಥವಾ ಬಿಹೇವಿಯರ್ ಆಗಿಬಿಡುತ್ತೆ. ಹಾಗಾಗಿ 7ನೇ ಮನೆ ಕುಜದೋಷ ಎಲ್ಲದಕ್ಕಿಂತ ವರ್ಸ್ಟ್ ಅಥವಾ ಸ್ಟ್ರಾಂಗ್ ಕುಜದೋಷ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಡೈವರ್ಸ್ ಕೇಸಸ್ ನಾವು ಯೂಶಲಿ ನೋಡೋದು 7ನೇ ಮನೆ ಕುಜದೋಷದಲ್ಲಿ. ಅಥವಾ ಮದುವೆ ಆಗೇ ಇಲ್ಲ ಅಥವಾ ತುಂಬ ಲೇಟ್ ಆಗ್ತಿದೆ ಅಂದರೆ ನಾವು ಫಸ್ಟು ನೋಡೋದು 7ನೇ ಮನೆ ಮಂಗಳ ಇದೆಯಾ ಅಂತ. ಓಕೆ, ಸೊ ಇದಕ್ಕೂ ಏನು ಬೇರೆ ಬೇರೆ ಪರಿಹಾರ ಇದೆ. ಬಿಹೇವಿಯರಲ್ ಚೇಂಜಸ್ ನಾ ಹೇಳಿದಾಗೆ ಫಸ್ಟ್ ನಿಮ್ಮ ನಡವಳಿಕೆ ನೀವು ಸುಧಾರಿಸ್ಕೋಬೇಕು. ಇದ್ರ ಜೊತೆಗೆ ಬೇರೆ ಬೇರೆ ನಾವು ಒಬ್ಬರು ಬಾಳೆಕಂದ ಜೊತೆಗೆ ಮದುವೆ ಮಾಡಿಸ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಜೊತೆಗೆ ಫಸ್ಟ್ ಮದುವೆ ಮಾಡಿಸ್ತಾರೆ. ಅದು ನಂಬಿಕೆ ಇದ್ರೆ ನೀವು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಂಗಳ ಗ್ರಹ ಬೀಜ ಮಂತ್ರನ ನೀವು ಮಂತ್ರ ಪಠನೆ ಮಾಡೋದ್ರಿಂದ ಅಥವಾ ನಿಮ್ಮ ಕೈಗೆ ರಿಂಗ್ ಫಿಂಗರ್, ರೈಟ್, ರಿಂಗ್ ಫಿಂಗರಲ್ಲಿ ರೆಡ್ ಕೋರಲ್ ಹಾಕ್ಕೊಳ್ಳೋದ್ರಿಂದ ಅಥವಾ ಬೇರೆ ಬೇರೆ ಇನ್ನೂ ಒಂದಷ್ಟು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂಥ ಒಂದಷ್ಟು ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಕುಜದೋಷ ಪರಿಹಾರ ಆಗೋ ಚಾನ್ಸಸ್ ಇರುತ್ತೆ. ಇನ್ನು 8ನೇ ಮನೆಗೆ ಹೋಗೋಣ.
8ನೇ ಮನೆಯಲ್ಲಿ ಮಂಗಳ ಅಥವಾ ಕುಜ ಇದ್ರೂ ಕೂಡ ಮಂಗಳ ಅಥವಾ ಕುಜ ದೋಷ ಅಂತಾನೆ ಕರಿತೀವಿ. ನಾನು ಅವಾಗಲೇ ಹೇಳಿದಾಗ 8ನೇ ಮನೆ ತುಂಬಾ ಇಂಪಾರ್ಟೆಂಟ್ ಹೌಸ್. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟು ಆಳವಾಗಿ ಹೋಗ್ತಾನೆ ಅಂದ್ರೆ ಅದು ಅಕಲ್ಟಿಸಮ್, ಸ್ಪಿರಿಚುವಾಲಿಟಿ, ಮಿಸ್ಟ್ರಿ, ಸಡನ್ ಈವೆಂಟ್ಸು, ಪ್ಲಸ್ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಡಿಪೆಂಡ್ ಆಗೋದು 8ನೇ ಮನೆ. ಒಬ್ಬ ಮನುಷ್ಯನ ಆಯಸ್ ಡಿಪೆಂಡ್ ಆಗೋದು 8ನೇ ಮನೆ. ಸೊ ಇಂಥ ಒಂದು ಇಂಪಾರ್ಟೆಂಟ್ ಮನೆಯಲ್ಲಿ ಮಂಗಳ ಗ್ರಹ ಇದೆ ಅಂತ ಹೇಳಿದ್ರೆ ನಾವು ಫಸ್ಟ್ ನೋಡೋದು ಇದರಿಂದ ಗಂಡ ಅಥವಾ ಹೆಂಡತಿಗೆ ಆರೋಗ್ಯದಲ್ಲಿ ತೊಂದರೆ ಆಗತ್ತಾ, ಅಥವಾ ಅವರ ಒಬ್ಬರಿಂದ ಇನ್ನೊಬ್ಬರಿಗೆ ಏನಾದರೂ ಜೀವನಕ್ಕೆ ತೊಂದರೆ ಆಗತ್ತಾ, ಅಂದ್ರೆ ಜೀವಕ್ಕೆ ತೊಂದರೆ ಆಗತ್ತಾ ಅಂತ ನೋಡಬೇಕಾಗತ್ತೆ. ಯಾಕಂದ್ರೆ ನಾನು ಹೇಳಿದಾಗೆ 8ನೇ ಮನೆ ಒಬ್ಬ ಮನುಷ್ಯನ ಆಯಸ್ಸಿಗೆ ಸಂಬಂಧಪಟ್ಟಿದ್ದು ತುಂಬಾ ಇಂಪಾರ್ಟೆಂಟ್, ರೈಟ್. ಪ್ಲಸ್ ಮದುವೆ ಆದ್ಮೇಲೆ ಎಷ್ಟು ವರ್ಷ ಜೊತೆಗಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಹೊತ್ತ ಬದುಕಿರ್ತಾರೆ ಅನ್ನೋ ಮನೆ ಇದು. ಹಾಗಾಗಿ 8ನೇ ಮನೆ ಕೂಡ ತುಂಬಾ ಇಂಪಾರ್ಟೆಂಟು. ಓಕೆ, ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಅದನ್ನೇ ನಾನು ಹೇಳಿದಾಗೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಪ್ಲಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಅನ್ನೆಸೆಸರಿ ತೊಂದರೆ ಆಗೋದು, ಮೆಂಟಲ್ ಟೆನ್ಷನ್ಸ್, ಸಿಕ್ಕಾಪಟ್ಟೆ ಮೆಂಟಲ್ ಟೆನ್ಷನ್ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಬರ್ತಿದೆ ಅಂತ ಹೇಳಿದ್ರೆ ಇಬ್ಬರಲ್ಲೊಬ್ಬರಲ್ಲಿ ಕುಂಡಲಿಲಿ 8ನೇ ಮನೆಯಲ್ಲಿ ಮಂಗಳ ಇದ್ರೆ ಅದು ತುಂಬಾ ಚಾನ್ಸಸ್ ಇರುತ್ತೆ. ಓಕೆ, ಪ್ಲಸ್ 8ನೇ ಮನೆ ಟು ಸಮ್ ಎಕ್ಸ್ಟೆಂಟ್ ಇವನ್ ಫೈನಾನ್ಷಿಯಲ್ ಸಿಚುವೇಶನ್ಸ್, ಅಂದ್ರೆ ಇನ್ಹೆರಿಟೆನ್ಸು, ಅಂದ್ರೆ ಗಂಡ ಅಥವಾ ಹೆಂಡತಿ ಅಥವಾ ಅತ್ತೆ ಮಾವ ಬೇರೆಯವ್ರ ಕಡೆಯಿಂದ ನಮಗೆ ಆಸ್ತಿ ಬರುತ್ತಲ್ಲ, ಆ ಮನೆ 8ನೇ ಮನೆ, ಇನ್ಹೆರಿಟೆನ್ಸು. ಸೊ ಪ್ಲಸ್ ಶೇರ್ಡ್ ಫೈನಾನ್ಸಸ್, ಅಂದ್ರೆ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಎಷ್ಟು ಲಾಭ ಆಗುತ್ತೆ, ಇದೆಲ್ಲ 8ನೇ ಮನೆಗೆ ಸಂಬಂಧ. ಸೊ ಇದರಿಂದ ಏನಾಗುತ್ತೆ, ಗಂಡನಿಗೆ ಹೆಂಡತಿಯಿಂದ ಫೈನಾನ್ಷಿಯಲ್ ಲಾಸು, ಹೆಂಡತಿಗೆ ಗಂಡನಿಂದ ಫೈನಾನ್ಷಿಯಲ್ ಲಾಸಸ್ಸು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಮನೆಯಲ್ಲಿ ಕೂಡ ಮಂಗಳ ಗ್ರಹ ಇದ್ರೆ ಸ್ವಲ್ಪ ನಾವು ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡೋದು. ನಾನು ಹೇಳ್ದಂಗೆ ಅವಾಗಲೇ ಬೇರೆ ಬೇರೆ ಪರಿಹಾರಗಳಿದೆ. ಒಂದು ನಡವಳಿಕೆಯಲ್ಲಿ ಸುಧಾರಣೆ, ಎರಡನೇದು ರೆಡ್ ಕೋರಲ್ ಅಥವಾ ಹವಳ ನಾವು ರಿಂಗ್ ಫಿಂಗರಲ್ಲಿ ಹಾಕ್ಕೊಳ್ಳೋದು, ಮಂಗಳ ಗ್ರಹ ಶಾಂತಿ ಮಾಡಿಸೋದು, ಅಥವಾ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ಬೀಜ ಮಂತ್ರಗಳನ್ನು ಪಠನೆ ಮಾಡ್ತಿರೋದು, ಅಥವಾ ಮಂಗಳವಾರ ಹನುಮಾನ್ ಟೆಂಪಲ್, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋದು. ಈ ರೀತಿ ಬೇರೆ ಬೇರೆ ಇರುತ್ತೆ. ಇದನ್ನ ನಮ್ಮ ಕುಂಡಲಿ ನೋಡಿದಾಗ ಮಾತ್ರ ಹೇಳ್ಬೋದು ಎಕ್ಸಾಕ್ಟ್ಲಿ. ಬಟ್ 8ನೇ ಮನೆ ಮಂಗಳ ಕೂಡ ಕುಜ ದೋಷ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ಕೊನೆ ಮನೆ 12ನೇ ಮನೆ. 12ನೇ ಮನೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಮನೆ. ಈ ಮನೆಯಲ್ಲಿ ಗ್ರಹಗಳಿದ್ರೆ ಅವರಿಗೆ ಕೊನೆ ಜನ್ಮ ಅಂತಾನೆ ಎಷ್ಟೋ ಜನ ಹೇಳ್ತಾರೆ. ಅವರಿಗೆ ಮತ್ತೆ ಮರು ಜನ್ಮ ಸಿಗಲ್ಲ, ಯಾಕಂದ್ರೆ ಇದು ಹೌಸ್ ಆಫ್ ಮೋಕ್ಷ, ಸದ್ಗತಿ ಅಥವಾ ಮೋಕ್ಷ ಸಿಗುವಂತ ಮನೆ ಅಂತ ಕರಿತೀವಿ 12ನೇ ಮನೆ. ಪ್ಲಸ್ ಫೈನಾನ್ಷಿಯಲ್ ಲಾಸಸ್ ಅದು ಬೇರೆ ಬೇರೆ ಇದೆ. ಬಟ್ ಮದುವೆ ಜೀವನ ಅಂತ ಬಂದಾಗ 12ನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು, ಯಾವಾಗಲೂ ಒಬ್ಬರೇ ಇರ್ತಾರೆ 12ನೇ ಮನೆಯಲ್ಲಿ ಗ್ರಹಗಳು ಜಾಸ್ತಿ ಇದ್ರೆ. ಸೊ ಇದರಿಂದ ಗಂಡ ಹೆಂಡತಿ ಸಂಬಂಧ ಹಾಳಾಗತ್ತೆ. ಎರಡನೇದು, ಆವಾಗಲೇ ಹೇಳಿದಾಗೆ ಮಂಗಳ 8ನೇ ಮನೆ ಮೇಲೆ ಕೂಡ ದೃಷ್ಟಿ ಬೀಳೋದ್ರಿಂದ 12 ಅಂತ ಹೇಳಿದ್ರೆ 7ನೇ ಮನೆ ಬಂತು. ಸೊ ಇದೇನಾಗುತ್ತೆ, 7ನೇ ಮನೆ ಮತ್ತೆ ಮದುವೆಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ, ಪ್ಲಸ್ 8ನೇ ಮನೆ ನಾನು ಅವಾಗಲೇ ಹೇಳಿದಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೂಡ 12ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ರೆ ಕೂಡ ನಾವು ಇದನ್ನ ಕುಜ ದೋಷ ಅಂತ ಕರಿತೀವಿ. ಅಗೇನ್ ಮೈಲ್ಡ್, ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ಓಕೆ, ಡೈವರ್ಸ್ ಹೋಗೋಂಥ ಒಂದು ಸಿಚುವೇಶನ್ ಬರೋದು ತುಂಬಾ ಕಮ್ಮಿ. ಓಕೆ, ಬಟ್ ನೆವರ್ದಲೆಸ್ ಇಟ್ ಇಸ್ ಸ್ಟಿಲ್ ಎ ಇದು ಕುಜ ದೋಷ ಅಂತಾನೆ ಕರಿತೀವಿ. ಓಕೆ, ಇದರಲ್ಲೂ ಕೂಡ ಮಾಡಬೇಕಾಗಿರೋದು ಅಷ್ಟೇ. ಸೊ ಒಬ್ಬರೇ ಯಾವಾಗಲೂ ಇರೋದ್ರ ಬದಲು ಗಂಡ ಹೆಂಡತಿ ಒಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡೋದು, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಒಬ್ರನ್ನೊಬ್ಬರನ್ನ ಖುಷಿಯಾಗಿಡುವಂಥ ಒಂದು ಪ್ರಯತ್ನ ಮಾಡುವಂಥದ್ದು. ಓಕೆ, ಆದಷ್ಟು ಇನ್ನೊಬ್ಬರಿಗೆ ಹರ್ಟ್ ಮಾಡದಲ್ಲೇ ಇರೋದು, ಜಸ್ಟ್ ನಡವಳಿಕೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಸಾಕು. ಈ ಒಂದು ಕುಜ ದೋಷನ ಈಸಿಲಿ ನಾವು ಪರಿಹಾರ ಮಾಡ್ಬೋದು, ಈ ದೋಷನ ಪರಿಹಾರ ಮಾಡ್ಬೋದು. ಓಕೆ, ಸೊ ಈ ರೀತಿ ಕುಜ ದೋಷ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್. ಓಕೆ, ನಿಮ್ಮ ಕುಂಡಲಿ ನೋಡಿ, ನಾನು ಹೇಳಿದಾಗೆ ಸೌತ್ ಇಂಡಿಯನ್ ಆದರೆ ಕ್ಲಾಕ್ ವೈಸ್ ಹೋಗಿ, ಓಕೆ, ಲಗ್ನ ಫಸ್ಟ್ ಹೌಸು ಅಲ್ಲಿಂದ ಕೌಂಟ್ ಮಾಡಿ. ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಹೋಗೋದಾದ್ರೆ ಲಗ್ನದಿಂದ ಲೆಫ್ಟ್ ಹೋಗಿ ಆಂಟಿ ಕ್ಲಾಕ್ ವೈಸು ನೋಡಿ ನಿಮ್ಮ ಯಾವ ಮನೆಯಲ್ಲಿ ಕುಜ ಅಥವಾ ಮಂಗಳ ಇದೆ ಅಂತ. ಇನ್ನೊಂದ್ಸರಿ ಹೇಳ್ತೀನಿ, 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಇದಿಷ್ಟನ್ನು ಕುಜ ದೋಷ ಅಂತ ಕರಿತೀವಿ. ಇದರಲ್ಲಿ 3 ತುಂಬಾ ಇಂಪಾರ್ಟೆಂಟು, 1, 7 ಮತ್ತೆ 8 ತುಂಬಾ ಪವರ್ಫುಲ್ಲು. ಅದರಲ್ಲೂ ತುಂಬಾ ಪವರ್ಫುಲ್ ಅಂದ್ರೆ 7ನೇ ಮನೆ. ಓಕೆ, ಸೊ ಯಾಕಂದ್ರೆ 1, 7ನೇ ಮನೆ ನೋಡೋದ್ರಿಂದ 1, 7 ತುಂಬಾ ಸ್ಟ್ರಾಂಗ್ ಆಗುತ್ತೆ, 7 ಮತ್ತೆ 1 ನೋಡೋದ್ರಿಂದ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ
ಈ ರೀತಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, 95% ಇದು ಡೈವರ್ಸ್ಗೆ ಹೋಗಲ್ಲ. ಓಕೆ, ನಾವು ಬರೇ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ, ನಮ್ಮ ನಡವಳಿಕೆಯಲ್ಲಿ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ, ಅಥವಾ ನಾನು ಹೇಳಿದಾಗೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಸಿಂಪಲ್ ರೆಮಿಡೀಸು, ಡೊನೇಷನ್ಸು, ದಾನಗಳು ಮಾಡೋದ್ರಿಂದ, ಓಕೆ, ಅಥವಾ ಬೀಜ ಮಂತ್ರ ಪಠನೆ ಮಾಡೋದ್ರಿಂದ ನಮಗೆ ಸುಮಾರು ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಲ್ಲಿಗೂ ಆಗಲಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಒಳ್ಳೆ ಅಸ್ಟ್ರಾಲಜಿಸ್ಟ್ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ಏನು ಪರಿಹಾರ ಬೇಕೋ ಅದನ್ನ ಕಂಡುಕೊಳ್ಳಿ. ಓಕೆ, ಬಟ್ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಸೊ ಅಸ್ಟ್ರಾಲಜಿ ಈಸ್ ಅ ಸೈನ್ಸ್. ಓಕೆ, ಇಲ್ಲ ನಾನು ನಂಬಲ್ಲ ಅಂಥೇಳಿ ಅದು ಇಡೀ ಜೀವನ ಕಷ್ಟಪಡೋದ್ರ ಬದಲು ನಿಮ್ಮ ಕುಂಡಲಿಯಲ್ಲಿ ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿ ಕುಂಡಲಿಯಲ್ಲಿ ಇಬ್ಬರಲ್ಲೊಬ್ಬರು ಕುಂಡಲಿಯಲ್ಲಿ ಈ ಯಾವ್ದಾದ್ರು ಒಂದು ಮನೆಯಲ್ಲಿ ಮಂಗಳ ಗ್ರಹ ಇದ್ದು, ಮಂಗಳ ಅಂದರೆ ಕುಜಾನ ಹೇಳಿದಾಗ, ಇದರಿಂದ ನಿಮಗೆ ಏನಾದರೂ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಪಡ್ತಾ ಇದ್ರೆ, ಓಕೆ, ಸೊ ಈ ರೀತಿ ಒಂದು ಸಿಂಪಲ್ ಪರಿಹಾರ ಮಾಡಿಕೊಂಡು, ಆ ದೋಷನ ಪರಿಹಾರ ಮಾಡಿಕೊಂಡು, ಓಕೆ, ನೀವು ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ನ ನೋಡ್ಬೋದು. ಓಕೆ, ಸೊ ಈ ವಿಡಿಯೋದಿಂದ ನಿಮಗೆ ಸಾಕಷ್ಟು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಓಕೆ, ಸೊ ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಿ.